ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರುವಂಥ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳಿಗೆ ಇದ್ದದ್ದನ್ನು ಇದ್ದಂಗೆ ಹೇಳಿದ್ರೆ ಎದೆ ಬಂದು ಹೋದ್ರಂತೆ. ಆ ಥರ ಕತೆ ಆಗಿರುವಂಥದ್ದು. ಯಾಕೆ ಈ ಮಾತು ಏನು ಕತೆ ಎಲ್ಲನೂ ಕೂಡ ಡೀಟೇಲಾಗಿ ಮಾತಾಡೋಣ. ಇವಾಗ ಸದ್ಯಕ್ಕೆ ಪ್ರೋಮೋ ಅಪ್ಡೇಟ್ ಮಾಡಿದಾರಲ್ಲ, ಅದು ನೋಡ್ಕೊಬೇಡ, ಆಮೇಲೆ ಮಾತಾಡೋಣ ಬನ್ನಿ. ಬೇಕಂತಲೇ ಬೇರೆಯವರ ಮನಸ್ಸನ್ನ ನೋಯಿಸುವಂತ ಅಪರಾಧ. ಯಾರು ಗೈಸ್? ಒಬ್ಬರನ್ನ ಕೆಳಯಾಕಿನೇ ಕಾಮಿಡಿ ಮಾಡೋದವರು. ನನ್ನನ್ನ ಕುಗ್ಗಿಸಬಹುದು ಅನ್ನೋ ಸ್ಟ್ರಾಟಜಿ ಅವ್ನು ತಿಳ್ಕೊಂಡು ಅದನ್ನ ನನ್ ಮೇಲೆ ಪ್ಲೇ ಮಾಡ್ತಿರ್ತಾನೆ. ಹೌದಾ? ಏನ್ ಅವ್ರ ಹೆಸರು ತಗೊಂಡ್ ರೇಗಿಸ್ತಾನೋ ಅದು ಅವ್ರ ಪರ್ಸನಲಿ ಹರ್ಟ್ ಆಗಿರೋದನ್ನ ನಾನು ನೋಡಿದ್ದೀನಿ. ನಿಮ್ ಬಗ್ಗೆ ಇರೋ ಸತ್ಯನ ಕಾಮಿಡಿ ರೂಪದಲ್ಲಿ ಹೇಳ್ತಾ ಇರ್ತೀನಿ. ಅದ್ ಕೆಳಗಿಟ್ ಮಾತಾಡೋದಾಗಲ್ಲ. ಇರೋ ಸತ್ಯನ ಈಗ ಯಾರೋ ಒಬ್ರು ಅಲ್ಲಿ ಮೂಲೆಯಲ್ಲಿ ಕೂತ್ಕೊಂಡ್ ಮಾತಾಡ್ತಾರೆ, ಅದೆಲ್ಲ ನಿಮ್ಗೆ ಗೊತ್ತಿರೋ. ಅಲ್ವಾ? ವಾಚ್ಕೋದ್ಮೇಲೆ ನೀವೇ ಅವ್ರ ಮೇಲೆ ಬೇಜಾರ್ ಮಾಡ್ಕೊತೀರಿ. ಇರೋದು ಇದ್ದಂಗೆ ಹೇಳ್ತೀನಿ, ಅದಕ್ಕೆ ನಿಮ್ಗೆ ಹಂಗ ಅನ್ನಿಸ್ಬೋದೇನೋ. ಗಿಲ್ಲಿ ಮಾತು ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು, ಆನ್ ಪಾಯಿಂಟ್. ಎಷ್ಟೋ ಜನ ಹೇಳ್ತಾರೆ ಗಿಲ್ಲಿ ಸೀರಿಯಸ್ ಆಗಿಲ್ಲ ಅಂತ. ಇವಾಗ ಅವ್ರ ಮಾತನ್ನ ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ಬೋದು ಗಿಲ್ಲಿ ಎಷ್ಟು ಸೀರಿಯಸ್ ಆಗಿದ್ದಾರೆ ಅಂತ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೆ, ಗಿಲ್ಲಿ ಇದೇ ರೀತಿ ಆಡ್ತಿರುವಂಥದ್ದು. ಗಿಲ್ಲಿ ನೀವೆಲ್ಲರೂ ಅಂದ್ಕೊಂಡಿದ್ದೀರಾ ಕಾಮಿಡಿ ಮಾಡ್ತಿದ್ದಾನೆ ಅಂತ. ಬಟ್ ಆ ಕಾಮಿಡಿ ಒಂದು ಮಾಡ್ತಾ ಬೇರೆಯವರು ಏನು ಒಂದು ಸ್ಪರ್ಧಿಗಳು ತಪ್ಪುಗಳನ್ನ ಮಾಡ್ತಾರೆ, ಆ ತಪ್ಪುಗಳನ್ನ ಎತ್ತಿಡಿಯುವಂಥ ಕೆಲಸಗಳನ್ನ ಮಾಡ್ತಾರೆ. ಜನಕ್ಕೆ ಅದನ್ನು ಹೈಲೈಟ್ ಕೂಡ ಮಾಡ್ತಿರ್ಬೋದು, ಅವರ ಸ್ಟ್ರಾಟಜಿ ಕೂಡ ಆಗಿರ್ಬೋದು. ಜೊತೆಗೆ ಇಲ್ಲಿ ಕಾಮಿಡಿ ಹೆಸರಲ್ಲಿ ಬೇರೆಯವರ ಮುಖವಾಡ ಕಳಿಸುವಂಥ ಒಂದು ಕೆಲಸ ಕೂಡ ನಡೀತಿದೆ ಅಂತ ಕೂಡ ನಾನು ಹೇಳಿದ್ದೆ. ಅದು ಇಲ್ಲಿ ಸತ್ಯ ಆಗ್ತಿದೆ ಅಂತಲೂ ಹೇಳ್ಬೋದು. ಜೊತೆಗೆ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇಲ್ಲಿರುವಂಥ ಸ್ಪರ್ಧಿಗಳೆಲ್ಲ ಗಿಲ್ಲಿ ನೇಮ್ನ ತುಂಬ ಜನ ತಗೊಂಡಿದ್ದಾರೆ. ಅದರಲ್ಲಿ ಗಿಲ್ಲಿ ಜೊತೆ ಇರೋರು ಕೂಡ ಇದ್ದಾರೆ. ಆ್ಯಂಡ್ ನೇಮ್ನ ಯಾಕೆ ತಗೊಂಡಿರ್ಬೋದು, ಏನು ಕತೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡೋಣ. ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ ಗೈಸ್, ಇವಾಗ ಗಿಲ್ಲಿಯವ್ರ ಪಾಯಿಂಟು ಏನು ಕತೆ, ಅವ್ರು ಯಾವ ಥರ ಆಟ ಆಡ್ತಾರೆ ಅಂತ ನಮ್ಗೆ ಗೊತ್ತಿರೋದ್ರಿಂದ ನಮ್ಗೆ ಅವ್ರು ಒಳ್ಳೆಯವರು ಅಂತ ಅನ್ಸ್ಬೋದು. ಆದರೆ ಗಿಲ್ಲಿನ ಅರ್ಥ ಮಾಡ್ಕೊಳ್ದಂತೆ ಇದ್ದರೆ ಖಂಡಿತವಾಗ್ಲೂ ಗಿಲ್ಲಿ ತಪ್ಪು ಅಂತಲೇ ಅನ್ಸುವಂಥದ್ದು. ಗಿಲ್ಲಿ ಯಾಕೆ ಈ ಥರ ಮಾಡ್ತಿದ್ದಾನೆ, ಏನು ಕತೆ ಅಂತ ಒಂದು ಸಲ ಅವ್ರ ಪರ್ಸ್ಪೆಕ್ಟಿವ್ ಒಂದು ಸಲ ಯೋಚನೆ ಮಾಡಿಬಿಟ್ರೆ ಅಲ್ಲಿ ಯಾರು ಕೂಡ ತಪ್ಪು ಅಂತ ಅನ್ಸಲ್ಲ, ಯಾರಿಗೂ ಕೂಡ ಅನ್ಸೋದೇ ಇಲ್ಲ. ಓಕೆನಾ, ಗಿಲ್ಲಿ ತಪ್ಪು ಮಾಡ್ತಾನೆ ಅಂತ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ, ಎಲ್ಲರೂ ಕೂಡ ಅವ್ರವ್ರ ಪರ್ಸ್ಪೆಕ್ಟಿವ್ ತಕ್ಕಂತೆ ಮಾತಾಡ್ತಾರೆ, ಅವ್ರ ಪರ್ಸ್ಪೆಕ್ಟಿವ್ ತಕ್ಕಂತೆ ನೋಡಿಕೊಂಡು ಜಡ್ಜ್ ಮಾಡ್ತಾರೆ. ಅದರಿಂದ ಎಷ್ಟೊಂದು ವಿಷಯಗಳಾಗಿದೆ. ಬಟ್ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಯಾಕೆ ಅಂದ್ಕೊಂಡಿದ್ದಾರೆ, ಏನು ಅಂದ್ಕೊಂಡಿದ್ದಾರೆ, ಯಾಕೆ ಆ ಮಾತು ಬರ್ತಾ ಇದೆ, ಈ ಕಾರಣಗಳು ಕೊಡ್ತಾ ಇದೆಯಲ್ಲ, ಯಾಕೆ ಇರ್ಬೋದು, ಏನು ಕತೆ ಎಲ್ಲನೂ ಕೂಡ ಡೀಟೇಲ್ ಮಾತಾಡೋಣ. ಬಟ್ ಒಂದಂತೂ ಸತ್ಯ ಗೈಸ್, ಇಲ್ಲಿ ಪರ್ಸ್ಪೆಕ್ಟಿವ್ ಅನ್ನೋದೇನಿದೆ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಅದರಿಂದನೇ ತುಂಬ ವಿಷಯಗಳು ನಡೆಯುವಂಥದ್ದು. ಹಾಗಾಗಿ ಓಕೆನಾ. ಆ್ಯಂಡ್ ಜೊತೆಗೆ ಇಲ್ಲಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿ ಒಂದು ಆ್ಯಕ್ಟಿವಿಟೀಸ್ನ ಕೊಟ್ಟಿರುವಂಥದ್ದು. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಸಖತ್ತಾಗಿ ಉರಿತಿದೆ ಗುರು ಬೆಂಕಿ ಅಂತೂ, ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಫೋಟೋಸ್ ಎಲ್ಲ ಸ್ಪರ್ಧಿಗಳದ್ದು ಫೋಟೋಗಳು ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಕೈಲಿ ಒಂದು ಕೊಟ್ಬಿಟ್ಟು ಬರೀರಿ ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸುದೀಪ್ ಅಣ್ಣ ನಿಂತ್ಕೊಂಡು ಕೇಳಿದಾಗ ಒಂದು ಏನೋ ಒಂದು ಸ್ಟೇಟ್ಮೆಂಟ್ ಬರ್ತಾ ಇರುತ್ತದು ಪದೇ ಬೇರೆ. ಸೊ ಅಲ್ಲಿ ಯಾರಿಗೆ ಸೂಟ್ ಆಗುತ್ತೆ ಅಂದ್ಬಿಟ್ಟು ಅವರು ಹೇಳ್ಬೇಕಾಗತ್ತೆ. ಸೊ ಇಲ್ಲಿ ಜಾಸ್ತಿ ನೇಮ್ ಬಂದಿರುವಂಥದ್ದು ಗಿಲ್ಲಿ ಗಿಲ್ಲಿ ಗಿಲ್ಲಿ. ಏನು ಹೇಳ್ತೀರಾ ಗೈಸ್ ಇದಕ್ಕೆ? ಕಮೆಂಟ್ ಸೆಕ್ಷನ್ ತಿಳಿಸಿ. ನಿಮ್ಮ ಪ್ರಕಾರ ಯಾರು ಗೈಸ್ ಹೇಳಿ, ಕಮೆಂಟ್ ಸೆಕ್ಷನ್ ತಿಳಿಸಿ. ಓಕೆನಾ. ಇಲ್ಲಿರುವಂಥ ಸ್ಪರ್ಧಿಗಳ ಹೆಸರು ತಗೊಂಡಷ್ಟಕ್ಕೆ ಅವರೆಲ್ಲ ಕೆಟ್ಟವರಲ್ಲ, ಬಟ್ ಅವ್ರದ್ದೊಂದು ಪರ್ಸ್ಪೆಕ್ಟಿವ್ ಇದೆಯಲ್ಲ, ಯಾಕೆ ಏನು ಕತೆ ಅಂತ ಕೂಡ ನಾವು ಇವಾಗ ಡೀಟೇಲಾಗಿ ಮಾತಾಡೋಣ. ಗಿಲ್ಲಿ ಯಾಕೆ ಇಲ್ಲಿ ಒಂದು ತುಂಬ ಚೆನ್ನಾಗಿ ಬಿಗ್ ಬಾಸ್ ಆಟ ಆಡ್ತಾರೆ ಅಂತ ಕೂಡ ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ. ಬೇಕಂತಲೇ ಬೇರೆಯವರ ಮನಸ್ಸನ್ನ ನೋಯಿಸುವಂತ ಅಪರಾಧಿ ಯಾರು ಗೈಸ್? ಬೇಕು ಅಂತಾನೆ ಅವ್ರಿಗೆ ಗೊತ್ತಿರುತ್ತೆ ಇವ್ರಿಗೆ ನಾವು ಮಾತಾಡೋದ್ರಿಂದ ಹರ್ಟ್ ಆಗುತ್ತೆ, ನೋವಾಗುತ್ತೆ ಅಂತ ಕೂಡ ಗೊತ್ತಿದ್ರು ಕೂಡ ಅವ್ರು ಅದೇ ಮಾತುಗಳನ್ನ ಆಡ್ತಾರೆ. ಆ್ಯಂಡ್ ಉದ್ದೇಶಪೂರ್ವಕವಾಗಿಯೇ ಮಾಡುವಂಥದ್ದು. ಓಕೆನಾ. ನಿಮ್ಮ ಪ್ರಕಾರ ಯಾರು? ಕಮೆಂಟ್ ಸೆಕ್ಷನ್ ತಿಳಿಸಿ. ಒಬ್ಬರನ್ನ ಕೆಳಯಾಕಿನೇ ಕಾಮಿಡಿ ಮಾಡೋದವರು. ಸೊ ಇಲ್ಲಿ ಧನುಷ್ ಅವರು ಗಿಲ್ಲಿಯವ್ರ ಬಗ್ಗೆ ಹೇಳ್ತಿರೋದು ಏನಪ್ಪ ಅಂದರೆ, ಒಬ್ಬರನ್ನ ಕಡೆನೆ ಹಾಕ್ಬಿಟ್ಟೆ ಕಾಮಿಡಿ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹಿಂಗೆ ಅನ್ಕೊಂಡಿದ್ದಾರೆ ಅಂದರೆ, ಗಿಲ್ಲಿ ಪರ್ಸ್ಪೆಕ್ಟಿವ್ ಅರ್ಥ ಆಗ್ತಿಲ್ಲ ಅವ್ರಿಗೆ. ಇವ್ರು ನೋಡ್ತಿರ್ಬೇಕಾರೆ ಹಿಂಗೆ ಗಿಲ್ಲಿ ಬೇರೆಯವ್ರ ವಿಷಯಗಳನ್ನ ಇಟ್ಕೊಂಡು ಟಾಂಟ್ ಕೊಡ್ತಾ ಇರ್ತಾನೆ, ಕಾಲು ಎಳಿತಾ ಇರ್ತಾನೆ, ಅವ್ರನ್ನ ಸ್ವಲ್ಪ ಚೀಪಾಗಿ ಮಾಡ್ತಿದ್ದಾರೆ ಅನ್ನೋ ರೀತಿ ಅನ್ಕೋತಿದ್ದಾರೆ. ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ಗಿಲ್ಲಿ ಯಾವತ್ತೂ ಕೂಡ ಯಾವುದೇ ಸ್ಪರ್ಧಿಗೂ ಕೂಡ ಒಂದು ಕೆಟ್ಟ ಮಾತುಗಳನ್ನ ಆಡಿಲ್ಲ, ಕೆಟ್ಟ ರೀತಿ ಚೀಪಾಗಿ ನಡ್ಕೊಂಡಿಲ್ಲ, ಯಾವುದೇ ರೀತಿಯ ಒಂದು ಚೀಪ್ ವರ್ಡ್ಗಳನ್ನ ಯೂಸ್ ಮಾಡಿಲ್ಲ. ಆ ವ್ಯಕ್ತಿ ಮಾಡ್ತಿರೋದು ಕೆಲಸ ಒಂದೇ, ಅವ್ರು ಮಾಡ್ತಿರೋಂಥ ತಪ್ಪುಗಳನ್ನ ಕಾಮಿಡಿ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟೇ ಅವ್ರು ಮಾಡ್ತಿರೋದು. ಧನುಷ್ ಅವ್ರು ತಮ್ಮ ಪರ್ಸ್ಪೆಕ್ಟಿವ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡು ಅವ್ರು ಅದ್ರ ತಕ್ಕಂತೆ ಹೇಳ್ತಾ ಇದ್ದಾರೆ. ಓಕೆನಾ. ಆದರೆ ಧನುಷ್ ಅವ್ರು ಅರ್ಥ ಮಾಡ್ಕೋಬೇಕಾದ್ರೆ ಏನಂದರೆ, ಗಿಲ್ಲಿ ಏನು ಮಾಡ್ತಿದ್ದಾನೆ, ಯಾಕೆ ಹಿಂಗೆ ಮಾಡ್ತಿದ್ದಾನೆ, ಅವ್ನು ಮಾಡ್ತಿರೋದು ಎಷ್ಟು ಸರಿ, ಇದನ್ನು ಯೋಚನೆ ಮಾಡಬೇಕಾಗತ್ತೆ. ಇವಾಗ ನೋಡ್ತಿರ್ಬೇಕು ಅವ್ರಿಗೆ ಆಗ ಅನ್ಸೋದು ಸಹಜನೇ. ಓಕೆನಾ. ಗಿಲ್ಲಿ ಇಲ್ಲಿ ಈ ಥರ ಮಾಡ್ತಿದ್ದಾನೆ ಅನ್ನೋದು ಅನ್ಸೋದು ಸಹಜ. ಬಟ್ ಆದರೆ ಒಂದು ಸಲ ಗಿಲ್ಲಿ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದ್ರೆ ಮಾತ್ರ ಇಲ್ಲಿ ಕ್ಲಿಯರ್ ಆಗುವಂಥದ್ದು ಈ ವಿಷಯಗಳು. ಓಕೆನಾ. ಬಟ್ ನನ್ನ ಪ್ರಕಾರ ಯಾವತ್ತೂ ಕೂಡ ಕಾಮಿಡಿ ಹೆಸರಲ್ಲಿ ಇನ್ನೊಬ್ಬನ ಕಡೆ ಇಟ್ಟು ಮಾತಾಡಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಗೈಸ್. ನಿಮ್ಗೆ ಅನಿಸುತ್ತೆ? ನನ್ನ ಕುಗ್ಗಿಸಬಹುದು ಅನ್ನೋ ಸ್ಟ್ರಾಟಜಿ ಅವ್ನು ತಿಳ್ಕೊಂಡು ಅದನ್ನ ನನ್ ಮೇಲೆ ಪ್ಲೇ ಮಾಡ್ತಿರ್ತಾನೆ. ಒಂದ್ಸಲ ಅನ್ಸುತ್ತೆ ಸ್ಟ್ರಾಟಜಿ ಅಂತೂ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಆದರೆ ಇವಾಗ ಏನು ಹೇಳ್ತಿದ್ದಾರೆ ಕುಗ್ಸೋದಕ್ಕೆ ಆಗಿಗೆ ಅಂತ, ಅದು ನನ್ನ ಪ್ರಕಾರ ಇಲ್ಲ ಅಂತ ಅನ್ಸುತ್ತೆ. ಇವಾಗ ಅಲ್ಲಿ ಇವರು ವಿಷಯಗಳನ್ನ ಬಿಟ್ಕೊಡ್ತಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿ ಸಲ ಇವ್ರ ಕಡೆಯಿಂದ ಆಗುವಂಥ ತಪ್ಪುಗಳೇನಿದೆ ಅದನ್ನ ಇಟ್ಕೊಂಡೆ ಗಿಲ್ಲಿ ಮಾತಾಡುವಂಥದ್ದು ನಿಮ್ಗೆಲ್ಲರೂ ಕೂಡ ಅದು ಗೊತ್ತಿದೆ. ಓಕೆನಾ. ಆ್ಯಂಡ್ ಅದನ್ನು ಬಿಟ್ಟು ಎಲ್ಲೂ ಕೂಡ ನೀವು ನೋಡಿ, ಬೇರೆ ಎಲ್ಲೋ ಒಂದು ಕಡೆ ಕೂತಿರುವಾಗ ನೀವು ಅಬ್ಸರ್ವ್ ಮಾಡಿ, ಬೇರೆ ಎಷ್ಟೋ ಸ್ಪರ್ಧಿಗಳು ಇಲ್ಲಿ ಕೂತ್ಕೊಂಡು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಟಾರ್ಗೆಟ್ ಮಾಡೋಣ ಆಗಿಗೆ ಅಂತ ಕಥೆಗಳು ಹೊಡಿತಾ ಇರ್ತಾರೆ. ಓಕೆನಾ. ಆದರೆ ಗಿಲ್ಲಿ ಟಾರ್ಗೆಟ್ ಮಾಡೋದು ಕುಗ್ಸುವಂಥ ಕೆಲಸಗಳನ್ನ ಯಾವತ್ತೂ ಮಾಡಿಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲೂ ಕೂಡ ಅದ್ರ ಬಗ್ಗೆ ಮಾತಾಡೋಕ್ಕೂ ಹೋಗಲ್ಲ. ಅವ್ರದ್ದು ಗೊತ್ತಿರೋದು ಇದೆ, ಏನಪ್ಪ ಅಂದರೆ ಕಾಮಿಡಿ ಮಾಡಕ್ಕೆ ಬರುತ್ತೆ ನನಗೆ. ಸೊ ಹಂಗೆ ಕಾಮಿಡಿ ಮಾಡೋಣ, ಫನ್ ಆಗಿರೋಣ, ಜೊತೆಗೆ ಮನೇಲಿ ಜೀವನ ಮಾಡೋಣ,
ಸೊ ಆರಾಮಾಗಿ ನಮ್ಮ ಲೈಫ್ ಮನೇಲಿ ಹೆಂಗಿರ್ತೀವಿ ಹಂಗೆ ಆರಾಮಾಗಿ ಇಟ್ಕೊಂಡು ತಮಾಷೆ ಮಾಡ್ಕೊಂಡು ತರಲೆ ಮಾಡ್ಕೊಂಡು ಕಾಲು ಎಳ್ಕೊಂಡು ಎಲ್ಲರ ಜೊತೆ ಎಂಜಾಯ್ ಮಾಡ್ಕೊಂಡು ಆಟ ಆಡ್ಕೊಂಡು ಇರೋವಂಥದ್ದು ಇದೇ ಅವರ ಒಂದು ಕ್ಯಾರೆಕ್ಟರ್ ಆಗಿದೆ. ನೀವೆಲ್ಲೂ ಕೂಡ ಬಿಗ್ ಬಾಸ್ ಇಷ್ಟು ದಿನ ಎಪಿಸೋಡ್ಗಳನ್ನ ತಗೊಬನ್ನಿ, ಎಲ್ಲೋ ಗಿಲ್ಲಿ ಕೂತ್ಕೊಂಡು ಅವ್ರನ್ನ ಕುಗ್ಗಿಸ್ಬೇಕು, ಅವ್ರನ್ನ ಆಚೆ ಕಳಿಸ್ಬೇಕು, ಅವ್ರಿಗೆ ಇನ್ನೇನೋ ಮಾಡಬೇಕು, ಯಾರಿಗೂ ಹರ್ಟ್ ಮಾಡಬೇಕು, ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡಬೇಕು, ಈ ಥರ ಎಲ್ಲ ಸೀನೇ ಇಲ್ಲ. ಸೊ ಈ ರೀತಿ ನೋಡಿದಾಗ ಗಿಲ್ಲಿ ಯಾವತ್ತೂ ಕೂಡ ಇವ್ರನ್ನ ಎಲ್ಲೋ ಕುಗ್ಗಿಸ್ಬೇಕು ಅನ್ನೋಂಥ ಎಲ್ಲ ಪ್ರಯತ್ನ ಮಾಡಿಲ್ಲ. ಬಟ್ ಇವ್ರು ಮಾಡಿರೋಂಥ ತಪ್ಪುಗಳನ್ನ ಇಟ್ಕೊಂಡು ಮಾತಾಡೋದು ಮಾತ್ರ ಸತ್ಯ. ಓಕೆನಾ? ಅವ್ರ ಹೆಸರು ತಗೊಂಡ್ ರೇಗಿಸ್ತಾನೋ ಅದು ಅವ್ರ ಪರ್ಸನಲಿ ಹರ್ಟ್ ಆಗಿರೋದನ್ನ ನಾನು ನೋಡಿದ್ದೀನಿ. ನಿಮ್ ಬಗ್ಗೆ ಯಾ ಗಿಲ್ಲಿ ಇವಾಗ ಕಾವೇರಿ ಏನು ಹೇಳ್ತಿದ್ದಾರೆ ಗಿಲ್ಲಿ ಬಗ್ಗೆ ಸತ್ಯನೇ ಅದು. ಯಾಕಂದ್ರೆ ಇವಾಗ ಗಿಲ್ಲಿ ಬೇರೆಯವ್ರಿಗೆ ಏನಾದ್ರು ಮಾತಾಡ್ತಿರೋದನ್ನ ನೀವು ನೋಡಿದಿರಾ? ಓಕೆನಾ? ಅವಾಗ ಬೇರೆ ಸ್ಪರ್ಧಿಗಳು ಕೂಡ ಒಂದಿಷ್ಟು ಬೇಜಾರು ಮಾಡ್ಕೊಂಡಿರೋಂಥದ್ದು ಹರ್ಟ್ ಆಗಿರೋದು ಕೂಡ ನೋಡಿದ್ವಿ. ಅದರಲ್ಲಿ ಕಾವ್ಯರು ಕೂಡ ಆಗ್ಬೋದು, ಮತ್ತೆ ಅವ್ರ ಹೆಸರು ಏನಂತಾರೆ ಸ್ಪಂದನ ಆಗ್ಬೋದು, ಇನ್ನೂ ಬೇರೆ ಜನ ಇದ್ದಾರೆ. ಅವ್ರಿಗೆಲ್ಲರದು ಕೂಡ ಒಂದಿಷ್ಟು ವಿಷಯಗಳು ಹರ್ಟ್ ಕೂಡ ಆಗಿದೆ. ಅದಕ್ಕೇ ಒಂದಿಷ್ಟು ರಿಯಾಕ್ಷನ್ ಕೂಡ ಬಂತು ರೀಸೆಂಟ್ ಟೈಮಲ್ಲಿ. ಓಕೆನಾ? ಕಳಪೆ ಅನ್ನೋದಾಗ್ಬೋದು, ಇದೆಲ್ಲ ಆಗ್ಬೋದು. ಬಟ್ ಅದೆಲ್ಲ ಓಕೆ. ಬಟ್ ನಾ ಇಲ್ಲಿ ಹೇಳೋದೇನಪ್ಪ ಅಂದರೆ ಇವ್ರು ಹೇಳುತ್ತಿರೋದು ಸತ್ಯ ಇದೆ. ಗಿಲ್ಲಿ ಕಡೆಯಿಂದ ಹರ್ಟ್ ಆಗಿದೆ ಆ್ಯಂಡ್ ಅವರು ಹರ್ಟ್ ಮಾಡ್ಕೊಂಡು ನೋವು ಮಾಡಿರೋದನ್ನ ಇವ್ರು ನೋಡಿದ್ದಾರೆ. ಸೊ ಇದನ್ನ ಕ್ಲಿಯರಾಗಿ ಹೇಳ್ತಿದ್ದಾರೆ. ಓಕೆನಾ? ಆದರೆ ಇವ್ರು ಅರ್ಥ ಮಾಡ್ಕೋಬೇಕಿರೋದೇನಂದರೆ ಗಿಲ್ಲಿ ಇಲ್ದಿರೋದೇನಾದ್ರು ಹೇಳಿದಾನ, ಇಲ್ದಿರೋದೇನೋ ಕತೆ ಕಟ್ತಾ ಇದ್ದಾನ ಅನ್ನೋದನ್ನ ಪಾಯಿಂಟ್ ಇಟ್ಕೊಂಡು ಮಾತಾಡಬೇಕಾಗುತ್ತೆ. ಆ್ಯಂಡ್ ಅಲ್ಲಿ ಅವ್ರು ಮಾಡಿರೋಂಥ ತಪ್ಪುಗಳು, ಅವ್ರು ಮಾಡ್ತಿರೋಂಥ ಕೆಲಸಗಳನ್ನ ಇಟ್ಕೊಂತಾನೆ ಮಾತಾಡ್ತಿರೋಂಥದ್ದು. ಇದನ್ನ ಒಂದ್ಸಲ ಅರ್ಥ ಮಾಡ್ಕೊಬಿಟ್ರೆ ಕಾವ್ಯರ ಕಡೆಯಿಂದ ಕೂಡ ಈ ಪಾಯಿಂಟ್ಗಳು ಬರಲ್ಲ. ಇವಾಗ ಅವ್ರು ಇಲ್ಲಿ ಇರುವಂಥ ಸ್ಪರ್ಧಿಗಳೆಲ್ಲ ಹೇಳ್ತಿರೋದು ಸತ್ಯ ಇದೆ, ಅವ್ರು ಹೇಳ್ತಿರೋದೆಲ್ಲ ಪಾಯಿಂಟ್ ರೈಟ್ ಇದೆ. ಬಟ್ ಆದರೆ ಇಲ್ಲಿ ಗಿಲ್ಲಿ ನೋಡ್ತಿರೋಂಥ ಪರ್ಸ್ಪೆಕ್ಟಿವ್ ಬಿಟ್ಟು ಅವ್ರ ಪರ್ಸ್ಪೆಕ್ಟಿವ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದಾರೆ. ಅಲ್ಲೇ ಎಡ್ವರ್ಟ್ ಆಗ್ತಿರೋಂಥದ್ದು. ಒಂದು ಸಲ ಗಿಲ್ಲಿ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದ್ರೆ ಕಂಪ್ಲೀಟ್ ಸ್ಟೋರಿ ಚೇಂಜ್ ಆಗುತ್ತೆ. ಇಷ್ಟೇನೆ. ಸತ್ಯನ ಕಾಮಿಡಿ ರೂಪದಲ್ಲಿ ಹೇಳ್ತಾ ಇರ್ತೀನಿ. ನಾನು ಇದನ್ನು ತುಂಬ ದಿನಗಳ ಹಿಂದೆನೇ ಹೇಳಿದೆ, ತುಂಬ ಸಲ ಲೈವ್ ಬಂದಾಗಲೂ ಹೇಳಿದ್ದೀನಿ, ತುಂಬ ಸಲ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಗಿಲ್ಲಿ ಮಾಡ್ತಿರೋದು ಇದೇನೆ. ಅಲ್ಲಿರುವಂಥ ಸತ್ಯಗಳನ್ನ ಕಾಮಿಡಿ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದು ಫನ್ನಾಗೂ ಇರುತ್ತೆ ಆ್ಯಂಡ್ ಜೊತೆಗೆ ಅಲ್ಲಿ ಆ ವ್ಯಕ್ತಿಗಳು ಮಾಡ್ತಿರುವಂಥ ತಪ್ಪುಗಳೇನಿದೆ ಅದನ್ನು ಅವ್ರ ಮುಂದೆನೇ ಹೇಳ್ದಂಗೂ ಇರುತ್ತೆ. ಎಲ್ಲೋ ಬೇರೆ ಕಡೆ ಹೋಗಿ ಹಿಂದೇನು ಮಾತಾಡ್ತಾ ಇಲ್ಲ, ಅವ್ರ ಮುಂದೆನೇ ಇರೋದನ್ನ ಸತ್ಯನ ಹೇಳ್ತಾ ಇದ್ದಾರೆ. ಜೊತೆಗೆ ಅವ್ರು ಮಾಡ್ತಿರೋಂಥ ತಪ್ಪುಗಳನ್ನೇ ಕ್ಲಿಯರಾಗಿ ಹೇಳ್ತಿರೋಂಥದ್ದು. ಇದನ್ನು ನಾವು ಹೆಂಗೆ ಬೇಕಾದ್ರೂ ತೊಗೋಬೋದು. ಒಂದು ಎಷ್ಟು ಆನೆಸ್ಟಾಗಿ ಮುಂದೆ ಹೇಳ್ತಾನೆ ಬಿಡುಗರು ಅಂತ ಅನ್ಕೋಬೋದು. ಇನ್ನೊಂದು ಇವಾಗ ಎಲ್ಲ ನೆಗೆಟಿವ್ ತಗೋತಿದಾರಲ್ಲ, ಅವ್ರು ಟೌಂಟ್ ಕೊಡ್ತಾನೆ ಕಾಲು ಎಳಿತಾನೆ ಅಂದ್ಬಿಟ್ಟು ಆ ಥರನೂ ತೊಗೋಬೋದು. ಅದನ್ನು ಬಿಟ್ಟು ಇವಾಗ ಗಿಲ್ಲಿ ಇನ್ನೊಬ್ರು ಮುಖವಾಡನೂ ಕೂಡ ಕಳಿಸ್ತಾ ಇದ್ದಾನೆ ಜನಕ್ಕೆ. ಇವ್ರು ಏನು ತಪ್ಪು ಮಾಡ್ತಿದ್ದಾರೆ ಅಂತ ತುಂಬ ಚೆನ್ನಾಗಿ ಹೈಲೈಟ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ತಪ್ಪು ಮಾಡ್ತಾರೆ ಅಂತ ಹೇಳ್ತಿದ್ದಾನೆ ಅನ್ನೋ ರೀತಿ ಕೂಡ ಆಗುತ್ತೆ. ಅವರ ಸ್ಟ್ರಾಟಜಿಯಿಂದ ಕೂಡ ಅನ್ಕೋಬಹುದು. ನೀವು ಹೆಂಗ್ ತಿಳ್ಕೊತಿರೋ ಅದ್ರ ಮೇಲೆ ಹೋಗ್ತಾ ಇರುತ್ತೆ ವಿಷಯ. ಓಕೆನಾ? ಹೆಂಗ್ ನೋಡ್ತಿರೋ ಹಾಗೆ ಕೆಳಗಿಟ್ ಮಾತಾಡೋದಾಗಲ್ಲ ಅಲ್ವಾ? ನಾನು ಅದ್ರ ಹೇಳುವಂಥದ್ದು ಈಗ ಇದೇ ಸತ್ಯ. ಈಗ ಅವ್ರು ಮಾಡಿದ್ದನ್ನ ಹೇಳೋಂಥದ್ದು ಏನಿದೆ ಅದು ಹೆಂಗೆ ಕ್ರೆಡಿಟ್ ಮಾತಾಡ್ದಂಗೆ ಆಗುತ್ತೆ. ಆ್ಯಂಡ್ ಕ್ಲಿಯರ್ ಆಗಿ ಅಲ್ಲಿ ಏನಾದ್ರು ಚೀಪಾಗಿ ಕೆಟ್ಟದಾಗಿ ಏನಾದ್ರು ಯೂಸ್ ಮಾಡಿದ್ರೆ ವರ್ಡ್ಗಳನ್ನ ಅದು ನಿಜವಾಗ್ಲೂ ನಾನು ಕೂಡ ತಪ್ಪು ಅಂತ ಹೇಳ್ತೀನಿ. ಆದರೆ ಗಿಲ್ಲಿ ಅವ್ರ ಕಡೆಯಿಂದ ಇಲ್ಲಿವರೆಗೂ ಅದು ಆಗಿಲ್ಲ. ಬಟ್ ಬೇರೆ ಸ್ಪರ್ಧಿಗಳಿಂದ ಖಂಡಿತವಾಗ್ಲೂ ಆಗಿದೆ. ಸೊ ಹಾಗಾಗಿನೇ ಅಲ್ಲಿ ಕೆಲವೊಂದು ವಿಷಯಗಳು ತಪ್ಪು ಅಂತ ಅನ್ಸೋದು. ಬಟ್ ಗಿಲ್ಲಿ ಅವ್ರ ಕಡೆಯಿಂದ ಅದು ಇಲ್ಲಿವರೆಗೂ ಆಗಿಲ್ಲ, ಮುಂದೆನೂ ಆಗಲ್ಲ ಅನ್ನೋ ನಂಬಿಕೆ ಇದೆ ನನಗೆ. ಯಾಕಂದರೆ ಗಿಲ್ಲಿ ಆಡ್ತಿರೋದು ಒಳ್ಳೆ ಆಟ ಅಂತ ಅನ್ಸುತ್ತೆ. ಹಾಗಾಗಿ ಸತ್ಯನ ಈಗ ಯಾರೋ ಒಬ್ರು ಅಲ್ಲಿ ಮೂಲೆಯಲ್ಲಿ ಕೂತ್ಕೊಂಡ್ ಮಾತಾಡ್ತಾರೆ, ಅದೆಲ್ಲ ನಿಮ್ಗೆ ಗೊತ್ತಿಲ್ಲ. ವಾಚ್ ಹೋದ್ಮೇಲೆ ನೀವೇ ಅವ್ರ ಮೇಲೆ ಬೇಜಾರು ಮಾಡ್ಕೊತೀರಿ. ಸೂಪರ್ ಪಾಯಿಂಟ್ ಗುರು. ಆ್ಯಕ್ಚುಲಿ ಈ ವಾರ ನಡೆದಿದ್ದು ಇದೇ ಕತೆ. ತುಂಬ ನೆಗೆಟಿವ್ ಆಗ್ತಿರೋದು. ಆ್ಯಕ್ಚುಲಿ ತುಂಬ ಜನ ಒಳ್ಳೆ ಸ್ಪರ್ಧಿಗಳು ಕೂಡ ಅಥವಾ ಒಳ್ಳೆ ಹೆಸರು ಮಾಡಿದವ್ರಿಗೂ ಕೂಡ ಈ ವಾರ ನೆಗೆಟಿವ್ ಆಗ್ತಿರೋದು ಏನಕ್ಕಪ್ಪ ಅಂದರೆ ಹಿಂದೆ ಮಾತಾಡ್ತಿದ್ದಾರೆ ಬ್ಯಾಕ್ ಪಿಚ್ಚಿಂಗ್ ಅಂದ್ಕೊಂಡು ಆಗ್ತಿದೆ ಅಲ್ವಾ? ಅದಕ್ಕೆ ಮೇನ್ ಕಾರಣ ಇದೇನೆ. ಸೊ ಇಲ್ಲಿ ನೋಡಿ, ಎಲ್ಲೋ ಕೂತ್ಕೊಂಡು ಯಾರ್ದೋ ಬಗ್ಗೆ ಏನೇನೋ ಮಾತಾಡ್ತಾ ಕೂತ್ಕೊಂಡು ನೀವು ಒಳ್ಳೆಯವರು ಅಂತ ಅನ್ಸ್ಕೊಳ್ಳೋ ಬದಲು ಮುಂದೆನೇ ಇರೋದನ್ನ ಅವ್ರ ಮುಖಕ್ಕೆ ಕೊಡ್ದಂಗೆ ಮುಂದೆನೇ ಹೇಳಿ ನಾನು ಕೆಟ್ಟವನು ಅನ್ಸ್ಕೊಂಡ್ರು ಪರವಾಗಿಲ್ಲ ಅನ್ನೋದು ಗಿಲ್ಲಿ ವಾದ. ಎಷ್ಟು ಚೆನ್ನಾಗಿದೆ ಗೈಸ್ ಈ ಪಾಯಿಂಟು. ಇವಾಗ ಹೇಳಿ, ಗಿಲ್ಲಿ ಮಾಡ್ತಿರೋ ತಪ್ಪಾ? ನಿಮ್ಗೆ ನಿಜವೂ ತಪ್ಪು ಅಂತ ಅನ್ಸಿದೆ ಇವಾಗ? ಗಿಲ್ಲಿ ಪರ್ಸ್ಪೆಕ್ಟಿವ್ ಏನಂತ ಅರ್ಥ ಆಯ್ತಲ್ವ ಇವಾಗ? ಇಷ್ಟು ದಿನ ಅರ್ಥ ಆಗಿರಲಿಲ್ಲ, ಓಕೆ ಫೈನ್. ಬಟ್ ಇವಾಗ ಅರ್ಥ ಆಯ್ತಲ್ವಾ? ಇವಾಗಲೂ ನಿಮ್ಗೆ ಅನ್ಸೋದ ಗಿಲ್ಲಿ ತಪ್ಪು ಮಾಡ್ತಿದ್ದಾನಂತ? ಆ್ಯಂಡ್ ಇಷ್ಟು ಚೆನ್ನಾಗಿ ಅವ್ರು ಮಾಡ್ತಿರೋಂಥ ವಿಷಯಗಳನ್ನ ಇಷ್ಟು ಕ್ಲಿಯರಾಗಿ ಹೇಳ್ತಿದ್ದಾರೆ ಅಂದಾಗ, ಜೊತೆಗೆ ಯಾವುದೇ ರೀತಿಯಾದ ಒಂದು ನಾಟಕಗಳಿಲ್ಲ. ಆ್ಯಂಡ್ ಅವ್ರು ಏನು ಅಂದ್ಕೊಂಡಿದ್ರು, ಹೇಗೆ ಆಟ ನೋಡ್ತಿದ್ದಾರೆ ಆ್ಯಂಡ್ ಏನು ಹೇಳ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅದನ್ನು ತುಂಬ ಕ್ಲಿಯರಾಗಿ ಅವ್ರ ಮುಂದೆ ಎಲ್ಲ ಸ್ಪರ್ಧಿಗಳ ಮುಂದೆ ಕ್ಲಿಯರಾಗಿ ಹೇಳ್ತಿದ್ದಾರೆ. ಇನ್ಮೇಲಾದರೂ ಸ್ಪರ್ಧಿಗಳು ಅರ್ಥ ಮಾಡ್ಕೋತಾರೆ, ಕಾದು ನೋಡಬೇಕು. ಇದ್ದಂಗೆ ಹೇಳ್ತೀನಿ, ಅದಕ್ಕೆ ನಿಮ್ಗೆ ಹಂಗೆ ಅನ್ನಿಸ್ಬೋದೇನೋ. ಆ್ಯಂಡ್ ಸತ್ಯ ಗುರು ಇರೋದನ್ನ ಇದ್ದಂಗೆ ಹೇಳ್ತಾ ಇದ್ದಾರೆ. ಅದು ತುಂಬ ಜನಕ್ಕೆ ಆಗಲ್ಲ. ಯಾಕಂದರೆ ಇವತ್ತು ಸತ್ಯ ಹೇಳೋದು ತುಂಬ ಕಷ್ಟ ಆಗಿದೆ. ಆ್ಯಂಡ್ ಜೊತೆಗೆ ನಾಟಕ ಮಾಡ್ಕೊಂಡು ಅದಕ್ಕೆ ಬೆಣ್ಣೆ ಸೌರಿ ಅದೆಲ್ಲ ಮಾಡಿದ್ರೆ ಮಾತ್ರ ಜನಕ್ಕೆ ಇಷ್ಟ ಆಗುವಂಥದ್ದು. ಅಂದರೆ ಬೇರೆಯವ್ರಿಗೆಲ್ಲರಿಗೂ ಕೂಡ ಬಿಡಪ್ಪ ಓಕೆ ಅಂತ ಅನ್ಸುತ್ತೆ. ಇರೋದನ್ನ ಹೆಂಗೆ ಹೇಳ್ಬಿಟ್ರೆ ಇವನೇನು ನಮ್ಗೆ ಹಿಂಗೆ ಅಂತವನೇ ಅಂತ ಅನ್ಸುತ್ತೆ. ಓಕೆನಾ? ಇವಾಗ ಅಲ್ಲಿರುವಂಥ ಸ್ಪರ್ಧಿಗಳಂತ ಬಂದಾಗ ಗಿಲ್ಲಿಯವರು ಅವ್ರ ವಿಷಯಗಳನ್ನ ಇಟ್ಕೊಂಡು ಉಳಿಸೋದ್ರಿಂದ ಯಾರಿಗ್ಯಾರು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಸೊ ಅದು ನಿಜವೂ ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ. ಅದು ನೋಡ್ತಿರ್ಬೇಕಾದ್ರೆ ಕಾವ್ಯವ್ರ ಥರ ಹೇಳಿದ್ರಲ್ಲ ಆ ಥರ ಬೇರೆಯವ್ರಿಗೆ ಇವು ಗಿಲ್ಲಿಯಿಂದನೇನೋ ನೆಗೆಟಿವ್ ಆಯ್ತಾನೋ, ಗಿಲ್ಲಿನೇ ಟಾರ್ಗೆಟ್ ಮಾಡ್ತಾನೆ ಅಥವಾ ಗಿಲ್ಲಿನೇ ನೋವು ಮಾಡ್ತಿದ್ದಾನೆ, ಅದರಿಂದ ಇವ್ರು ನೋವಾಗ್ತದೆ, ಈ ಥರ ಯೋಚನೆಗಳು ಅಥವಾ ಈ ಥರ ಒಂದು ವಿಷಯಗಳು ಅನ್ಸೋ ಸಹಜನೆ. ಆದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾದೇನೆಂದರೆ ಗಿಲ್ಲಿ ಏನು ಮಾಡ್ತಿದ್ದಾನೆ, ಅದಕ್ಕೆ ಮೂಲ ಕಾರಣ ಯಾರು, ಗಿಲ್ಲಿ ಏನು ವಿಷಯ ಇಟ್ಕೊಂಡು ಮಾತಾಡ್ತಿದ್ದಾನೆ, ಎಲ್ಲಿಂದ ಶುರುವಾಗಿದೆ ಎಲ್ಲ ಕೂಡ ನೋಡಬೇಕಾಗುತ್ತೆ. ಆ್ಯಂಡ್ ಎಲ್ಲಕ್ಕೂ ಮೂಲ ಇಲ್ಲಿರುವಂಥ ಸ್ಪರ್ಧಿಗಳು ಮಾಡ್ತಿರೋ ತಪ್ಪುಗಳು. ಇವಾಗ ನೀವು ಹೇಳಿ ಗೈಸ್, ಗಿಲ್ಲಿ ಇವಾಗ ಏನೇನು ಮಾಡ್ತಾರೆ ಅಂತ ಕಂಪ್ಲೇಂಟ್ ಮಾಡ್ತಾರೋ ಈ ಸ್ಪರ್ಧಿಗಳು ತುಂಬ ಸಿಂಪಲ್ ಆಗಿ ಆ ತಪ್ಪುಗಳನ್ನ ಮಾಡಿಲ್ಲ ಅಂದರೆ ಗಿಲ್ಲಿ ಹೆಂಗೆ ತಾನೇ ಅವ್ರ ಬಗ್ಗೆ ಮಾತಾಡೋಕ್ಕಾಗುತ್ತೆ? ಇಲ್ದಿರೋ ಕತೆ ಎಲ್ಲರೂ ಕಟ್ಟಿರೋದು ನೋಡಿದ್ದೀರಾ ನೀವು? ಎಂಥದ್ದು ಇಲ್ಲ, ಇರೋ ಸತ್ಯಗಳನ್ನ ಹೇಳುವಂಥದ್ದು, ಅವ್ರು ಮಾಡೋ ತಪ್ಪುಗಳನ್ನ ಹೇಳುವಂಥದ್ದು. ಹಿಂಗಿರ್ಬೇಕಾದ್ರೆ ಗಿಲ್ಲಿ 100%
ಕರೆಕ್ಟಾಗಿದ್ದಾರೆ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ನಾನು ಯಾವಾಗಲೂ ಕೂಡ ಹೈಯಾಗಿ ರೇಟ್ ಮಾಡ್ತೀನಿ ಅವ್ರನ್ನ, ಯಾಕಂದರೆ ಇದೇ ವಿಷಯಕ್ಕೆ ಅವರ ಪರ್ಸ್ಪೆಕ್ಟಿವ್, ಅವರ ಪಾಯಿಂಟ್ ವ್ಯಾಲಿಡ್ ಇದೆ, ತುಂಬ ಕ್ಲಿಯರ್ ಇದ್ದಾರೆ ಈ ಬಿಗ್ ಬಾಸ್ ಮನೇಲಿ. ಎಷ್ಟೋ ಜನ ಇನ್ನೂ ಆಟನೇ ಶುರು ಮಾಡಿಲ್ಲ, ಆದರೆ ಇವರು ಈ ರೇಸಲ್ಲಿ ತುಂಬ ಮುಂದೆ ಔಟ್ ಆಗಿದ್ದಾರೆ. ಆ್ಯಂಡ್ ತುಂಬ ಜನ ತುಂಬ ಜನ ಇವಾಗ ರೀಸೆಂಟ್ ಟೈಮಲ್ಲಿ ಕೂಡ ಮಾತಾಡೋದು ನನ್ನ ಜೊತೆ, ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ತುಂಬ ಜನ ಜೊತೆ ಮಾತಾಡಿದ್ದೀನಿ, ಮೆಸೇಜ್ ಕೂಡ ಮಾಡಿದ್ದೀನಿ. ಗಿಲ್ಲಿಯವ್ರಿಗೆ ಯಾಕೆ ಅಷ್ಟೊಂದು ಹೈಪ್ ಕೊಡ್ತೀರಾ, ಅಥವಾ ಗಿಲ್ಲಿಯವ್ರ ಬಗ್ಗೆ ಯಾಕೆ ನೀವು ಇದನ್ನ ನೆಗೆಟಿವ್ ಥರ ಹೇಳಲ್ಲ ಅಂತ ಕೂಡ ತುಂಬ ಜನ ಕೇಳ್ತಿದ್ರಿ. ನನ್ನ ಹತ್ರ ವ್ಯಾಲಿಡ್ ಪಾಯಿಂಟ್ಗಳಿಲ್ಲ ಗೈಸ್ ಗಿಲ್ಲಿ ಬಗ್ಗೆ ನೆಗೆಟಿವ್ ಮಾತಾಡೋದಕ್ಕೆ. ಗಿಲ್ಲಿ ಯಾವಾಗ ನಿಜವಾಗ್ಲೂ ತಪ್ಪು ಮಾಡಿದಾರೆ ಅಂತ ಹೇಳಿದ್ರು ಅನಿಸಿದ್ಯೋ ಅವತ್ತೆಲ್ಲ ನಾನು ಎಪಿಸೋಡ್ ರಿವ್ಯೂ ನೋಡಿ, ಪ್ರೋಮೋಗಳು ನೋಡಿ ನಾನು ತಪ್ಪು ಅಂತಲೇ ಹೇಳಿದ್ದೀನಿ, ಸರಿ ಅಂತ ವಾದ ಮಾಡಲ್ಲ. ಬಟ್ ನೋಡಿ ಇವಾಗ ಏನಾದ್ರು ನಾನು ಇದೇ ವಿಷಯನ ಇವಾಗ ಹೇಳ್ತಾರೆ ಗಿಲ್ಲಿ ಅವ್ರ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರಲ್ವಾ, ಇದನ್ನು ನಾನೇನಾದ್ರು ಗಿಲ್ಲಿ ಇನ್ನೊಬ್ಬನ ಕಾಮಿಡಿ ರೂಪದಲ್ಲಿ ಏನೋ ಮಾಡ್ತಾನೆ ಆಗಿ ಅಂತ ಅಂದಿದ್ರೆ ಇವತ್ತು ಗಿಲ್ಲಿ ಒಂದು ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ಕೊಡ್ತಿದಾರಲ್ವಾ, ಅದಕ್ಕೆ ಉತ್ತರ ಕೊಡೋಕೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿನೇ ಹೇಳುವಂಥದ್ದು, ನಾನು ಏನಾದ್ರು ಒಬ್ಬರ ಬಗ್ಗೆ ಮಾತಾಡ್ತೀನಿ ಅಂದರೆ ನಾನು ಅವ್ರಿಗೆ ಕ್ಲಾರಿಟಿ ಕೊಡೋ ಹಂಗೆ ನನ್ನ ಹತ್ರ ಪಾಯಿಂಟ್ ಇರಬೇಕು. ಸೊ ಹಾಗಾಗಿನೇ ನಾನು ಯಾವತ್ತೂ ಕೂಡ ಗಿಲ್ಲಿಯವರು ಸರಿ ಇರುವಂಥ ವಿಷಯಗಳನ್ನ ತಪ್ಪು ಅಂತ ನಾನು ವಾದ ಮಾಡೋಕೆ ಹೋಗಲ್ಲ. ಬೇರೆ ಸ್ಪರ್ಧಿಗಳದ್ದು ಅಷ್ಟೇ, ತಪ್ಪಿದಾಗ ತಪ್ಪು, ಸರಿದಾಗ ಸರಿ, ಅದು ಗಿಲ್ಲಿನೇ ಆಗ್ಬೋದು, ಬೇರೆಯವರೇ ಆಗ್ಬೋದು. ಸೊ ಹಾಗಾಗಿ ನಮ್ಮ ಹತ್ರ ಪಾಯಿಂಟ್ಗಳು ಕಟ್ ಆಗಿರಬೇಕಾಗುತ್ತೆ. ಆ್ಯಂಡ್ ಐ ಥಿಂಕ್ ನಾನು ಇವಾಗ ಯಾಕೆ ಮಾತಾಡ್ತೀನಿ ಅಂತ ಕೂಡ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ಕೋತೀನಿ. ವಿಷಯ ಇಷ್ಟೇ ಗೈಸ್, ಪರ್ಸ್ಪೆಕ್ಟಿವ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಇಲ್ಲಿ ಯಾರೂ ಕೆಟ್ಟವರಲ್ಲ, ಅವರು ಯಾವ ಥರ ಒಂದು ವಿಷಯನ ಅರ್ಥ ಮಾಡ್ಕೋತಾರೆ ಅಂದಮೇಲೆ ಪ್ರತಿಯೊಂದು ಕೂಡ ವಿಷಯ ಡಿಪೆಂಡ್ ಆಗುತ್ತೆ. ಬೇರೆ ಸ್ಪರ್ಧಿಗಳು ಇದನ್ನು ನೋಡ್ತಿರೋ ರೀತಿಗಳೇ ಬೇರೆ, ನಾನು ನೋಡೋ ರೀತಿನೇ ಬೇರೆ. ಸೊ ಒಳ್ಳೆ ರೀತಿ ನೋಡಿದ್ರೆ ಕನೆಕ್ಟ್ ಆಗುತ್ತೆ, ಇಷ್ಟ ಆಗುತ್ತೆ. ಬೇರೆ ರೀತಿ ನೋಡಿದ್ರೆ ಅದು ಇಷ್ಟ ಆಗಲ್ಲ, ಅಷ್ಟೇ ಇರುವಂಥದ್ದು. ಬಟ್ ಗಿಲ್ಲಿ ಉತ್ತರ ಸಖತ್ತಾಗಿತ್ತು. ಇವತ್ತಿನ ಎಪಿಸೋಡ್ ಧಮಾಕ ಅಂತ ಅನ್ಸುತ್ತೆ. ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.